ನೀನೇ ಬೇಕೋ ಮಮ್ಮ ಹರದೈತಿ ಬ್ಯಾಟನಿ ಅದಿಯ ತುಂಟ ತಿನ್ನ ಸಾಕೋಗೋ ಕಾಕ ಕರ್ವಂಟ ಬಿಟ್ಟಿದಿ ದಾಡಿ ಹಿಡಿಸಿದಿ ರಾಡಿಯನ ಚಂದ ನಿನ್ನ ಬಾಡಿ ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ ಕೋಳಿ ಪುಚ್ಚ ತಿಂತೇನಿ ಮಟಕ ಆಡ್ತೇನಿ ಗುಟಕ ಉಗುಳ್ತೇನಿ ಪಚಕ ಪಚಕ ತಿನ್ಬ್ಯಾಡ್ರಿ ನೀವು ಗುಟಕ ಆಡ್ಬ್ಯಾಡ್ರಿ ನೀವು ಮಟಕ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತ ಯಾಕ ಮಾರಿ ಇದ ಹುಚ್ಚರ ಆಟ ಅಂತಾರ ಮಮ್ಮ ಅವ್ರ ನೋಡಿ ಏನಕ್ಕೆ ಅದಕ್ಕ ನಾ ಹಗಲೆಲ್ಲ ಹೇಳ್ತಿರ್ತನು ಮೀಡಿಯಾ ಯಾಕಪ್ಪ ಅಂದ್ರ ಲಾಸ್ಟ್ ಟೈಮ್ ಒಂದ್ಸಲ ಬದಾಮ್ ಅಂತ ರೀಲ್ಸ್ ಮಾಡೀನಿ ಈಗಾದ್ರೂ ಕೆಲವೊಂದ್ ಜನ ನನಗೆ ಬದಾಮ್ ಅಂತ ಹೋದಿರ್ತಾರ ನಮಗೆ ಆಕ್ಚುಲಿ ತಿಳಿವಾತು ಇದಕ್ಕ ಬದಾಮ್ಕ ಏನ್ ಸಂಬಂಧ ಬೇಕಲ್ಲ ಕಾರಣ ತಿನ್ನೋ ವಸ್ತು ತಂದು ಇಲ್ಲಿ ಹೆಚ್ಚಿದ ನಾವು ಇಲ್ಲಿ ಬದಾಮ್ ನೋಡ್ರಿ ಬಾಯಾಗ ನೀರು ಬಿಡ್ತಿದ್ವಿ ಹೇಸಿ ಬಂದಂಗ ಐತಿ ಬೆಳಿಗ್ಗೆ ಎದ್ದು ಹೆಣ್ಮಕ್ಳು ಹಿಂಗ ಚಾಲು ಇದಕ್ಕ ಮೀಡಿಯಾ ಅಂತಾರ ಈಗ ನಾ ಈ ನಮೂನಿ ಹಾಡ ಹಾಡಿ ಆ ನಮೂನಿ 40 ನಮೂನಿ DJ ಮಾಡ್ಯಾರ ಮಮ್ಮ ಅದ್ರಾಗ 40 ನಮೂನಿ ಜಾತ್ರೆಯಾಗ ಡ್ಯಾನ್ಸ್ ಮಾಡತ್ತಾರತ್ತ ಪೊಚ್ಚಕ್ಕ ಅಂತ ಹೇಳಿ ಇದಕ್ಕ ಮೀಡಿಯಾ ಅಂತಾರ ಮಮ್ಮ ಏನಿಲ್ಲ ಹಬರೇಡ್ ಕಾಲ ಆತಿ 50-60 ವರ್ಷ ಅದು 80-90 ವಯಸ್ಸಿನ ಮಂದಿ ಸುದು ಕಾಣೋರ್ ನಮ್ಗ ಶಾರ್ಟ್ ಜೀವನ ಐತಿ 40 ಕೈಲಿದ್ರ ನಡ ಹಿಡಿಯಾತೈತಿ ಸಿಲಿಂಡರ್ ಎಲ್ಲ ಮನ್ಯಾಗಿನು ಸೊ ಹಬರೇಡ್ ಕಾಲ ಐತಿ ನಗ್ಸೋತ ಇರತ್ತೆ ಹೇಳಕ್ ಇಷ್ಟಪಡ್ತೇನ್ರಿ ನಿಮ್ ಊರಿಗೆ ಬಂದಿದ್ದು ಬಾಳ ಖುಷಿ ಆಯ್ತು ಇಂಥದ ಎಲ್ಲ ಪ್ರೀತಿ ಪುರುಷ ಎಲ್ಲ ಕಲಾವಿದ್ರ ಮ್ಯಾಗೆಲ್ಲ ಹೇಳಕ್ ಇಷ್ಟಪಡ್ತಾನು ಥ್ಯಾಂಕ್ ಯು ನಮ್ಮಮ್ಮ ಸೆಕೆಂಡ್ ರೌಂಡ್ ಐತಿ ಹೇಳ್ತೀನಿ ಗಟ್ಟ ಮಾಯಕ್ ಸಿಗಲ್ಲ ಹಿಂಗ ಅಯ್ಯವ ನೀ ಎಲ್ಲಿ ಹೋಗಿ ನನ್ನ ಕೈಯಾಗ ಚೈಟಿ ಕರ್ಕೊಂಡೋಗಿ ಚೈಟಿ ತೆಗಿತೀನಿ ಗಪ್ಪಿ ಒಂದು ಒಲ್ ಬೇಡ ಸಮ್ಮನ ನಮ್ಮ ಮಾವ ಹಳ್ಯಾಗಳು ನಾವ ಸ್ಟೇಜ್ ಮೇಲೆ ಕಲಾವಿದ್ರ ಮಸ್ಕಿರಿ ಮಾಡ್ತು ಹಾಗೆಲ್ಲ ಶೆಡ್ಡಿ ಗಿಡ್ಡಿ ಕರಿಬೇಡ ಮಮ್ಮ ನೀ ಎಲ್ಲಿದಿ ನೀ ತಾಸು ಹಾತ್ ಮಾರ ಬರೀ ಶಡ್ ಅನ್ನತ್ತಿ ನಿಂದು ಎಟ್ಟರ್ ಏನು ಮಾರ ಅಲ್ಲಿ ಹೇಳಪ್ಪ ಅವನ ಮೊದಲು ಶೆಡ್ ಅಂದ್ರೆ ಮಂದಿ ಗೊತ್ತಿದ್ರಿಕಿಲ್ಲ ಈಗ ನೋಡಿ ಶೆಡ್ ಅಂದ್ರೆ ಯಾ ನಮೂನಿ ವೈರಲ್ ಆತ ಅಲ್ಲಿ ಬಿಡಪ್ಪ ಸುಯ್ದಿ ಬೇಡ ಹತ್ರ ಶೆಡ್ ಸುಯ್ದಿ ಬೇಡ ಅಂದಂಗೆ ಮಮ್ಮ ಅವ್ರ ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂಥ ಯಾವುದೋ ಒಂದು ಸ್ಕಿಟ್ಟ ಕಾಮಿಡಿ ನಾವು ಹಾಸ್ಯಗೋಸ್ಕರ ಮಾಡಿರ್ತು ಜಾಸ್ತಿ ಸೀರಿಯಸ್ ತೋರಕ್ಕೆ ಹೋಗ್ಬೇಡ್ರಿ ವಿಶೇಷವಾಗಿ ಸಣ್ಣ ಹುಡುಗರ ಮತ್ತು ನೀವು ನಾಳೆ ಸಾಲ್ಯಾಗ ಹೋಗಿ ಹಿಂಗೆ ನಿಂತು 5-5-11 ಅಂದಿ 5-5-10 ಅವ್ನು ಚೈಡ್ ಹರಿದಿತ್ತ 11 ಅದು ಅವ ನೀವು ಎಲ್ಲಾರ ಟೀಚರ್ ಮುಂದೆ ಹೋಗಿ 11 ಅಂದ್ರಿ ನೀವು ಯಾ ಜೋಗಿ ಆಯ್ತು ಲಪ್ಪಂಗೆ ಸುಳ್ಮಗ ಬಂದಿದ್ದು ನೀ ನಮ್ಮ ಊರಿಗೆ ಅವ್ನು ಹೇಳ್ಯಾನ್ರತ್ತೆ ನೀವು ಅಂದಿರಿ ಎಲ್ಲರೇ ಇಲ್ಲಿ ಮಾಡಿದಂಥ ಸ್ಟೇಜ್ ಮ್ಯಾಗ ಯಾವುದೋ ಒಂದು ಸ್ಕಿಟ್ ಆಗಲಿ ಕಾಮಿಡಿ ಸಂಬಂಧ ಮಾಡಿರ್ತಾವೆ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಬಿಡ್ಬೇಕು ಚಲೋ ಏನಾರು ಹೇಳಿರ್ತು ತೊಗೊಂಡು ಹೋಗೋದು ಕೆಟ್ಟದ್ದು ಇಲ್ಲೇ ಬಿಟ್ಟು ಬಿಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಸ್ಕಿಟ್ ಏನಾರು ಸ್ವಲ್ಪ ಇಷ್ಟ ಆದ್ರೆ ಸ್ವಲ್ಪ ಜೋರ್ಲೆ ಚಪ್ಪಾಡಿ ಅಂತ ಹೇಳಿ ಸೊ ಭಾಳ ಖುಷಿ ಅನ್ನಿಸ್ತೀರಿ ನಿಮ್ಮ ಊರಿಗೆ ಬಂದ ಕಾರ್ಯಕ್ರಮ ಆಲ್ಮೋಸ್ಟ್ ಮುಗಿಯಾಗ ಬಂದಂಗೆ ಆಗೈತಿ ಸೊ ಮತ್ತು ದೇವ್ರ ಜೀವಂತ ಇಟ್ಟಂದ್ರೆ ಮುಂದಿನ ವರ್ಷ ಮತ್ತೆ ಬರೋಣ್ರಿ ನಿಮ್ಮ ಊರಿಗೆ ಇಂಥದ್ದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಸೊ ಡೈಲಾಗ್ಗಳ RCB ಡೈಲಾಗ್ ಆಯ್ತು ಎಣ್ಣೆ ಮೇಲೆ ಎಣ್ಣೆ ಇಂಥ ಡೈಲಾಗ್ಗಳು ಭಾಳಷ್ಟು ಹೇಳ್ತಿರ್ತೀನಿ ನಾನು ಸೊ ನೀವೇನು ಅದ್ರಲ್ಲಿ ಬಿಡ್ರು ಸೊ ಡೈಲಾಗ್ಗಳೆಲ್ಲ ವೈರಲ್ ಮಾಡಿರ್ತೀರಿ ಮಮ್ಮಗಳ್ರ ಸೊ RCB ಡೈಲಾಗ್ ಹೇಳತ್ತ ಅಪೇಕ್ಷೆ ಪಟ್ರಿ RCB ಅಭಿಮಾನಿಗಳು ಯಾರ್ಯಾರು ಇಲ್ಲಿ ಮೈನಿ ವರ್ಷ ಮಾಮ IPL ನೋಡ್ರಿ ನೀವು ಪೂರಾ ದಂಡಿಗೆ ಬಂದು ಹಿಂಗೆಲ್ಲ ಲಗ ಹೋಗೋದು ನಾವು ಇನ್ನು 16 ವರ್ಷ ಆಗೈತಿ ಇನ್ನೊಂದು ವರ್ಷ ನೋಡೋನು ತಡ್ಕೊರ್ನು ಅದು ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ರೊಕ್ಕನೂ ಎಲ್ಲಿ ಹೋಗಿಲ್ಲ ಅವು ನವನ ಸೊ ಲಾಸ್ಟ್ ಒಂದು ಸಲ ಈ RCB ಅಭಿಮಾನಿಗಳ ಸಂಬಂಧ ವಿಶೇಷವಾಗಿ ಇದೊಂದು RCB ಡೈಲಾಗ್ ಹೇಳಿಬಿಡ್ತಾನೆ ಮಾಮ ಹೇಳ ಎಲ್ಲ ಸುಳ್ಳ ನೀ ಪಕ್ಕ CSK ಫ್ಯಾನ್ ಅದೇನೋ ನಮಗೂ ಗೊತ್ತೈತಿ ಇಡೀ ಉತ್ತರ ಕರ್ನಾಟಕ ಗೊತ್ತೈತಿ ನಾ ಮಾಮ ತಿಳಿತಿಲ್ಲ ಬಣ್ಣ ಹಚ್ಕೊಂಡಿರ್ಬೋದು ಒಳಗೇನು ಹುಳಕ್ ಹಂಗೈತದ ಇನ್ನು ನಾವು ಒಂದು ಮಾತು ನೋಡಿ ಆ್ಯಕ್ಚುಲಿ ಮಮ್ಮಗೂಡ ಒಂದು ಮಾತು ಕ್ಲಿಯರ್ ಮಾಡಿಬಿಡ್ತೀನಿ ನಾ ಕ್ರೀಡಾ ಅಭಿಮಾನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ರೀಡಾ ಅಭಿಮಾನಿ ನಾನು ಭಾಳ ಸಣ್ಣ ಕ್ರಿಕೆಟ್ ಆಡ್ಕೋತ ಬಂದ ನಂಗೆ ಗೊತ್ತೈತಿ ನೀ ಯಾರು ಫ್ಯಾನ್ ಅದಿ ಅಂತ ಹೇಳಿ ನನ್ನ ಮುಂದೆ ಎದಕ್ಕೆ ಮುಚ್ಚಿಡ್ತೀಯ ಏಕೆ ಲಗ್ಜರಿ ಗತಿ ಮಕ ಮಾಡ್ಕೊಂಡು ಮಾಮ ನಿಂದ ಏನು ಅನ್ನೋದು ನಮಗ್ ಗೊತ್ತೈತೆ ಇಲ್ಲ ನಮ್ಮ ತಂಗಿ ಪೂರ ಗೊತ್ತೈತಿ ನಿನಗೇನು ಬಗರಿ ಗೊತ್ತೈತೆ ಏಯ್
ದಿನ ಇಬ್ರು ಇರ್ತಿರ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ರೀಸೆಂಟಾಗಿ ಒಂದು 3 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡೀನಿ ನಾನು. IPL ಅರು ಸಾವ್ಕಾರ ಕಡೆ IPL ಜಗಳ ಅಂತ ಒಂದು ವಿಡಿಯೋ ಮಾಡೀನಿ. ಅದ್ರಾಗ ನೀವು ಲಾಸ್ಟ್ ಒಂದು 3 ನಿಮಿಷ ಒಂದು ಕೆಲವೊಂದು ಡೈಲಾಗ್ ಹೇಳೀನಿ ನಾನು. ಅದು ನೋಡ್ರಿ ಒಂದ್ಸಲ ಗೊತ್ತಾಗೈತಿ. ಮೊಮ್ಮಗೋರೆ ಹೆಂಗೈತಿ ನಮ್ಮ ಕಡೆ ಒಂದು ಹುಚ್ಚತನ ಹೆಂಗಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಭಾಳ ಹೊಲಸೈತಿ. ಮನ್ಯಾಗ ಕಾಲೇಜ್ಗೆ ಹೋಗೋಣ ನನ್ನ ಮಗ ಸಾಯ್ಲಿ ಹೋಗೋಣ ಅಂತ ಮೊಬೈಲ್ ಕೊಡಿಸಿರ್ತಾರೆ. ಅದ್ರಾಗ ಇನ್ಸ್ಟಾಗ್ರಾಮ್ ID ಹಾಕಿ RCB ಬಗ್ಗೆ ಚೆನ್ನೈ ಬಗ್ಗೆ ಹಿಂಗೆ ವಿಡಿಯೋಗಳು ಮಾಡಿದಾಗ ಕಮೆಂಟ್ಗಳು ಓದಿದಾಗ ಭಾಳ ಮನುಷ್ಯಗೆ ನೋವಾಕ. ಅವ್ರ ಅವ್ವ ನಾವು ಬೇಯ್ತಿರ್ತಾನೋ ಇವ್ರ ಅಕ್ಕಂಗ್ಯಾರು ನಾವು ಬೇಯ್ತಿರ್ತಾನೋ. ಸೊ ಮೀಡಿಯಾ ಐತಿ ಅಂಥವೆಲ್ಲ ಹೊಲಸು ಕೆಲಸ ಮಾಡೋಕೆ ಹೋಗ್ಬೇಡ್ರಿ. IPL ಅನ್ನೋದು ಒಂದು ಟೂರ್ನಾಮೆಂಟ್ 2 ತಿಂಗಳು ನೋಡಿ ಎಂಟರ್ಟೈನ್ಮೆಂಟ್ ಅದ. ಇಂಟರ್ನ್ಯಾಷನಲ್ ಮ್ಯಾಚ್ ಬಂದಾಗ ಒಂದೇ ಜರ್ಸಿ ಹಾಕೊಂಡು ಎಲ್ಲರೂ ನಿಂತಿರ್ತಾರೆ. ಅದೊಂದು ತಲೆಯಾಗಿ ಇರ್ಬೇಕು ನಮ್ಗೆ. ಧೋನಿನೂ ನಮ್ಮವ, ವಿರಾಟ್ ಕೊಹ್ಲಿ ನಮ್ಮವ, ರೋಹಿತ್ ಶರ್ಮಾ ನಮ್ಮವ. ಸೊ IPL ಬಂದಾಗ ಒಂದು ಸ್ವಲ್ಪ ಒಂದೊಂದು ಇರ್ತೈತೆ. ಬಟ್ ಏನು ಜೀವ ಸತ್ತು ಬಿಟ್ಟರು RCB ಬಿಟ್ಟು ಕೊಡಬಾರ್ದು ಅಂತ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಸೊ RCB ಡೈಲಾಗ್ ಹೇಳಿ ಮೊಮ್ಮಗೋರ್ರ, ಹೇಳೆ. ಹಾಂ, ಈ ಸಲ ಕಪ್ ತಯಾರು ಮಾಡ್ತಾನಲ್ಲ ಎಲ್ಲ ನಮ್ದು. ಹೇಳಿ ಮೊಮ್ಮಗರ, 3 ವರ್ಷ ಆತು ನಿಮ್ಮ ಅಕ್ಕನ ಲವ್ ಮಾಡಕ್ಕೈತಿ. ಈಗ ಹೇಳತ್ತೆ ನನ್ನ ಮುಂದೆ 15 ವರ್ಷ ಆತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ. ಟೀಮ ಬಿಟ್ಟು ಇಲ್ಲಿ ನಿಮ್ಮ ಅಕ್ಕನ ಬಿಡ್ತಾನ. ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದೈತಿ, ಬೆಳಿಗ್ಗೆ ಎದ್ದು ನಿಮ್ಮ ಅಕ್ಕನ ಓದಿ ಬಿಡ್ತೀನಿ. ಏನು ಮಾಡ್ಕೋ ಒಂದು ಸಲ ಹುರುಪ್ ಹೇಳ್ಬಿಡ್ರಿ. ಮುಂದಿನ ಸಲ ಕಪ್ಪ ಜೈ RCB, ಜೈ RCB, ಜೈ RCB. ಅಮ್ಮನಾಸೆಯ ಆರತಿಯಾಗು ಅಪ್ಪನಾಸೆಯ ಆಗಸ. ಏನು ಮಮ್ಮ ದೇಂಗೆ ಅನ್ನತಿ ಕ್ಯಾ ದೇತೆ ದೇಶ್ ಕಿ ಮಾಕ. ಮತ್ತೆ ಅಲ್ಲಿ ಬಿಡ್ರಿ ಆರಾಮ ಎಲ್ಲ ಸುಂದಾಗಿರಿ ಅಂಬದ ಆರಾಮ ಅವಲಿಗಡ್ರೆ. ಚಡ್ಡಿ ಹೆಂಗೈತಿ ಮಮ್ಮ? ಚಲೋ ಇಲ್ಲ? ತಗೊಂಡು ಹೋಗ್ಬಿಡ. ಚಶ್ಮಾ ಹೆಂಗೈತೆ? ಲವರ್ ಕೊಡ್ಸ್ಯಾಳ. ಆದ್ರೆ ಏನು ಮಾಡೋದು ಮಮ್ಮ, ಬ್ರೇಕಪ್ ಆತ ಇವತ್ತು ನಂದಾಗಿತ್ತು. ನೀ ಯಾಕೆ ಮಾಡತ್ತೆ? ನಮ್ಮ ಅಪ್ಪನ ಕಿಶಾಗಿನ ತುಡುಗು ಮಾಡ್ಕೊಂಡು $1 ರೂಪಾಯಿ ತುಡುಗು ಮಾಡ್ಕೊಂಡು ಚಾಕ್ಲೇಟ್ ಅದೇನು ಕೊಡ್ಬೇಕಂತೇಳಿ ಅದ್ರ ಆಕೆ ಮುಚ್ಕೊಂಡು ಗುಟ್ಕಾತ್ ನಿಂತೇಳಿ ಮಮ್ಮ. ಆದ್ರೂ ನಡೆದಿತ್ತು ಮಮ್ಮ. ಆಕೊಂದು ಅಡಿಮಲ್ ನಾ ಒಂದು ಅಡಿಮಲ್ಲ. ಅದ್ರ ಆಕೆ ನನ್ನ ಜೋಡಿ ಚಾಟಿಂಗ್ ಮಾಡ್ಕೋತ ಇನ್ನೊಬ್ಬನ ಜೋಡಿ ಡೇಟಿಂಗ್ ಮಾಡತ್ತೇಳು ಮಮ್ಮ. ಹಾ ಮಮ್ಮ, ಹೋಗೋಣ ಶೆಡ್ಡಿಗೆ, ಹೋಗೋಣ ಮಮ್ಮ, ಹೋಗೋಣ. ಅದೇ ಫೀಲಿಂಗ್ ಒಳಗೆ ಬರಾತೀನಿ ಮಮ್ಮ. ಇವತ್ತ ಫುಲ್ ಬ್ರೇಕಪ್ ಆಗಿತ್ತ. ಟ್ಯಾಕ್ಟರ್ದಾಗ ಒಂದು ಸಾಂಗ್ ಕೇಳಿ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ಹೌದು ಎಲ್ಲರೂ ಬರ್ಗೆಟ್ಟಿರಿ. ಸುಡ್ತೀನಿ ಮಮ್ಮ. ಅದ್ರ ಕಿಶಾ $1 ರೂಪಾಯಿ ಇದ್ರಿಕಿಲ್ಲ. ಮೊದ್ಲ ನಮ್ಮ ಅಪ್ಪ ಭಾಳ ಕಂಜೂಸ. ರೊಕ್ಕ ಕೇಳಂದ್ರೆ ಕಾಲ್ಮರಿನ ತಗೋತಾನ. ರೊಕ್ಕ ಕೇಳಂದ್ರೆ ಕಾಲ್ಮರಿನ ತಗೋತಾನ. ಒಟ್ಟ ನಮ್ಮ ಅಪ್ಪ ಭಾಳ ಹರಾಮ್ ಕೊರದನ್ರಿ. ಊರಾಗಿನ ಹೆಂಗಸರ ಎಲ್ಲರ ಕಡೆ ಪಡಿಸ್ಕೊಂಡಾನ. ಅಂಥದ್ದೇನು ಮಾಡ್ತಾನಂದ ಕೇಳುನು ಕರಿನು ಯಪ್ಪ. ಹೆಂಗಸರು ಗಂಡಸರು ಅವ್ರೂ ಹೋತು ನಿಮಗೆ. ಎಷ್ಟು ಬಾಯಿ ಕಿಸಿದ್ದು. ಎಲ್ಲಿ ಒಂದೊಂದು ಕಡೆ ಹಿಂಗೆ ಆಗಿರ್ತಾವಮ್ಮ. ನಮ್ಮ ಕಡೆ ಮೈನಿ ಒಂದು ಕಾರ್ಯಕ್ರಮದಾಗ ಇವನು ಎಂಟ್ರಿ ಇತ್ತು. ಚಡ್ಡಿಯಾಗ ಕೈ ಹಾಕಿ ಎಳ್ಕೊಂಡು ಹೊಂಟಾನೊಬ್ಬ. ಯಾಕೋ ಒಂದು ಚಂದ ಕಾಣತ್ತನ್ರಿ. ಅದು ಚಂದ ಕಾಣತ್ತನ್ಕರ ಗಂಡಸದ ನಾವು. ಚಾಕ ಮಾಡಗಪ್ಪಮ್ಮ, ನೀ ಒಳ್ಳೆ ಬರಿಗೆಟ್ಟಾಳ ಅಂದಾಗ ಮಮ್ಮ ಹೋಗ್ರಿ. ನಾ ಟೇಲರ್ ತಿಂಡಿಲೆ ಟೇಲರ್ ಆಗ್ಬೇಕಂದೀನಿ. ಟೇಲರ್ ಆಗೇನು ಮಮ್ಮ ಕೊಡ್ರಿ. ನೀ ಎಲ್ಲಾರ ಚಡ್ಡಿ ಹೊಲ್ಸಕ್ಕೆ ಬಂದಿ ಲೇಡೀಸ್ ಟೇಲರ್ನ. ಇವ ನನ್ನ ಮಗ ಆದಟ್ರಾಗ ಕೆಡ್ ಸುಳು ಮಗ ಅದ. ನಾವು ಫ್ಲೋದಾಗ ಬರ್ತಿರ್ತಾವಳೆ ಕೇಳಬೇಕು ಅಂದಂಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪರೂಪ ಹುಟ್ಟ್ಯ ನಾವು. ಮೈಂದಿಗೆ ಮಕ್ಕಳಾಗ್ಬೇಕಾರ ದೇವ್ರ ದಿನರ ಎಲ್ಲಿ ಬೇಕಾದಲ್ಲಿ ಹೋಗ್ತಾರೆ. ಇವನು ಹುಟ್ಟಿಸ್ಬೇಕಾರ ನಾ ಯಾವ ಊರು ಬಿಟ್ಟಿಲ್ಲ, ಯಾವ ಲಾಜ್ ಬಿಟ್ಟಿಲ್ಲ. ಯಪ್ಪ ಹಿಂಗೆ ಹೇಳಿಲ್ಲ. ಫ್ಲೋದಾಗ ಬರ್ತಾವತ್ತೇಳಿ ಅನ್ನೋದು ಕಿಡಿ ಅಟ್ಟ ಹೋಲಿ ಬಿಡು.
ಎಲ್ಲಿ ಹೋಗಿದ್ನಿ ಈಗ? ಸಾಲಿಗೆ ಹೋಗಿನಿ. ಸಾಲಿ ಹೋಗಿದ್ದೆ. ಹಾ, ಇಟ್ಲಾಗ ಯಾಕೆ ಬೈಂತಿ? ಅವ ನಮ್ಮ ದೋಸ್ತ್ ಶಂಕರ ಅಂತ ಗೊತ್ತೈತಿ, ಹಾ ಅವ್ರ ಐದನೇ ಅಗತ್ಯ ಬಿದ್ದಿಳಂತ. ಹ್ಮ್. ಮತ್ತೆ ಇವತ್ತು ಎಕ್ಸಾಮ್ ಬೇರೆ ಇದ್ದಪ್ಪ, ಎಲ್ಲ ತೋರಿಸ್ತಾನ ಬಾ ಅಂದಿದ್ದ. ಅವನು ಭರೋಸೆ ಮೇಲೆ ಹೋಗಿನಿ. ಅವ ಇಲ್ಲನ ಅಂತಲೇ ಹೊಳ್ಳಿ ಬಂದ್ಬಿಟ್ನಿ ಪೇಪರ್ ಕೊಟ್ಟಂಗ. ಓಹೋ, ನೀ ಶಂಕರ್ಯಾನ ಭರೋಸೆ ಮೇಲೆ ಸಾಲಿ ಹೋಗಿದ್ದೇನ? ಅಂದ್ರ ನಾನು ನಿನಗೆ ಮಂದಿ ಭರೋಸೆ ಮೇಲೆ ಹುಡ್ಸ್ಯಾನ ಅಲ್ಲ? ಏನ ಬಾವ ಅಡಿಸಿ ಮಗಣ, ಹೋಲಿ ಬಿಡು. ಇಲ್ಲಿ ನಿನಗೆ ಇಲ್ಲಿ ಓನ್ಯಾಗ ಸಣ್ಣ ಸಣ್ಣ ಹುಡುಗರು ಕಾಡಾತಾರತ್ತ. ಯಾರು ಕಾಡಾತಾರ ನಿನಗ? ಯಪ್ಪ ಇಲ್ಲಿ ಕೂತಾರ ನೋಡಿ, ಇಲ್ಲಿ ಎಲ್ಲಾರು ಬಾಳ ಕಾಡಕತ್ತಾರ ಇವ್ರ. ಏನತ್ತ ಕಡ್ಯಾರ ಅವ್ರ? ನಿಮ್ಮ ಅವ್ವ ಯಾರ, ನಿಮ್ಮ ಅವ್ವ ಯಾರ ಅಂತೇಳಿ. ನೀ ನೋಡ್ರಿ 13 ಹೆಂಗಸರು ತೋರಿಸಿ, ಈಕೆ ನಿಮ್ಮ ಅವ್ವ, ಈಕೆ ನಿಮ್ಮ ಮಮ್ಮಿ ಅಂದೆ. ಯಾರನ್ನಂತ ಹೇಳೋಣ? ಹೋಲ್ ಬಿಡು, ಎಲ್ಲರಿಗೂ ಒಂದೊಂದು ಮಮ್ಮಿ ಇದ್ರೆ ನಿನಗೆ 13 ಅದಾರ, ಅದರಷ್ಟು ಅಂತೀನಿ. ಸಿಕ್ಕವ್ರಿಗೆ ಮಮ್ಮಿ ಅನ್ನ ಏನಾಗೋದೈತೆ? ಹೋಲ್ ಬಿಡು. ಹಾಂ, ಪುಣ್ಯ ಮಾಡ್ಯಾನ ಮಮ್ಮ. ಹೋಲ್ ಅಂದಂಗೆ ಆ್ಯಕ್ಚುಲಿ ಇವತ್ತು ಈ ಊರಿಗೆ ಬಂದು ನನ್ನ ಬಳಕ ಒಂದು ಮಾತು ಕ್ಲಿಯರ್ ಮಾಡಿ ಬಿಡುನು. ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಪಪ್ಪ ಬೋಸಡಿಕೆ. ಹಾಂ, ಹೋಲ್ ಬಿಡು. ಶಾಲ್ಯಾಗ ನಿಂದ ಟ್ಯೂಷನ್ ಅಭ್ಯಾಸ ಹೆಂಗೆ ನಡೆದೈತೆ? ಫುಲ್ ಜೋರ್ ನಡೆದಿದ್ದಪ್ಪ. ಫುಲ್ ಜೋರ್ ಅಂದ್ರೆ ಕೇಳಾವ, ತೋರಿಸ್ಬೇಕಿಲ್ಲ ಏನಾರ. ಈಗ ಶಾಲ್ಯಾಗ ನೀ ಎಷ್ಟು ಶನಿ ಅದೀನಿ ಚೆಕ್ ಮಾಡ್ಬೇಕು. ಏನಾರ ಒಂದು ಪ್ರಶ್ನೆ ಕೇಳ್ತಾನೆ, ಉತ್ತರ ಹೇಳ್ತೆ. ಕೇಳಪ್ಪ. ನಾನು ಚೂರು ಇಕ್ಕೋ ಕಡಿ ಮಾಡಟ್ಟನ ಹೇಳ್ತಿ ಉತ್ತರ. ಹಾಂ, ಈಗ ಹೇಳ್ತಾನೆ. ಈಗ ಬರಬ್ಬರಿ ಏನಾರ ಒಂದು ಕೇಳ್ತಾನೆ, ಉತ್ತರ ಹೇಳ್ಬೇಕಾ? ಬರಬ್ಬರ ಈಗ ಹೇಳು. ಜಗತ್ತಿನ 2ನೇ ಯುದ್ಧ ಯಾವಾಗಾತ? ಜಗತ್ತಿನ 2ನೇ ಯುದ್ಧ ಒಂದೇದಾದ್ಮೇಲೆ ಅಲ್ಲ, ಒಂದೇದಾದ ಬಳಕ ಆತೇನ? ಭಾಳ ಶಾನೆ ಅದ ವಾರ. ಹೋಲ್ ಬಿಡ. ಈಗ ಪಟ 15 ಹಣ್ಣಿನ ಹೆಸರು ಹೇಳ. ಬರೀ 15 ಹಣ್ಣಿನ ಹೆಸರ? ಹಾಂ ಹೇಳ. ಚಿಕ್ಕು, ಹಾಂ, ಮೋಸಂಬಿ, ಹಾಂ, ಆ್ಯಪಲ್, ಹಾಂ, 1 ಡಜನ್ ಬಾಳಿಕಾಯಿ. ನಿನ್ನ ಜೋಡೆ ಹೋಗ್ಕಾನೇನು ಸಾಯ್ಲಿಗೆ? ಅಂದಾಗ ಇಟ್ಟು ಶೈನ್ ಆಗ್ಯಾನ ನಾವು. ಅದೇನು ಲೆಕ್ಕಾಚಾರಕ್ಕೆ ಏನಂತಾರೆ? ಗಣಿತಲು. ಆ ಗಣಿತ ಬಗ್ಗೆ ಅಟ್ ಏನಾರು ಕೇಳ್ಬೇಕು ನಾನು ನಿನಗೆ. ಅದ್ರೊಳಗೆ ಭಾಳ ಲೆಕ್ಕ ಕೇಳ್ತಾನೆ, ಬರೋಬ್ಬರ ಹೇಳ್ಬೇಕ. ಹಾಂ, ಈಗ ಹೇಳು. 3 ಎಷ್ಟು? ಹಿಡಿ ಲೆಕ್ಕ ಮಾಡ್ತೀನಿ. 6 ಬರೋಬ್ಬರ. ಹಾಂ, ಈಗ ಹೇಳು. 4 ಎಷ್ಟು? 8 ಅಟ್ಯಾಕ್ ಹಾರಾಡ್ತೆ ಸಿದಾನಲ್ಲ, ಕಿಶೆದಾಗ ಕೈ ಹೇಗೆ ಸಿದಾನಿಲ್ಲಟ. ಹಾಂ, ಈಗ ಹೇಳು. 5 ಎಷ್ಟು? 11. ಇನ್ನೊಮ್ಮೆ ಲೆಕ್ಕ ಮಾಡು. 11 ಬರತ್ತವ ಯಪ್ಪ. ಜಾಡ್ಸಿ ಎದಿಗೆ ಹೋಯ್ತೀನಿ, ತೆಳಗೆ ಪುಟಾಣಿ ಮ್ಯಾಗ ಶೇಂಗಾ ಬರ್ತಾವ. ಶಾನೆ ಅಪ್ಪ. ಇನ್ನೊಮ್ಮೆ ಚಂದಂಗೆ ಲೆಕ್ಕ ಮಾಡ. 11 ಬರಾಕತ್ತಾವು. ಕೈ ತೆಗಿಯಟ, ಲೆಕ್ಕ ಮಾಡು. 10 ಬರಾಕತ್ತಾವ ಈಗ. ಯಾವಂದಾರಿ ತಿಳಿ ಕೆಡಿಸಿ ಸಣ್ಣ ಹುಡುಗರು ಅದಾವ ಇಲ್ಲಿ. ಇಡಿ ಬಾಯ್ ನಟ. ಚೈಡಿ ಕಿಶೆ ಹರಿದೈತೇನ? ನಿಂಗೆ ಹೆಂಗೆ ಗೊತ್ತಾತಪ್ಪ? ಅಂದಾಗ 11 ಬರತ್ತಾವು. ಹೋಲ್ ಬಿಡು. ಎಲ್ಲಾರ ತಿಳಿ ಕೆಡಿಸಿ ಮಂದಿದ ಯಾವಂಗಾರ ಸಣ್ಣ ಹುಡುಗರದ ಬಾವ ಅಡಿಸಿ ಮಗನ. ಹೋಲ್ ಬಿಡಿಗೆ ಹೆಂಗಾದ್ರು ಸಾಲಿಂದ್ರ ಲಗೋಟು ಬಂದು ಅಂಗಡಿಗೆ ಬಾಗಿಲಿಗೆ ಕುಂಡ್ರ ಇಲ್ಲಿ. ಹಾಂ, ಅಲ್ಲಿ ಗಂಡಸರು ಬಂದ್ರೆ ನಮ್ಮ ಅಪ್ಪ ಇಲ್ರತ್ ಹೇಳ. ಹಾಂ, ಹೆಂಗಸರಿದ್ರೆ ಪಟ್ನ ಕಳ್ಸ. ಹಾಂ, ಆಯ್ತಾಯ್ತು. ನಾನಿಂದ ಕಲ್ತನ ಮಮ್ಮ. ಬರ್ತಾಳ ಮಮ್ಮ ಗೊಡ್ರಿ ಈಗ? ಹಾಂ, ಬರಲ್ಲ. ಬರ್ತಾಳ ಇಲ್ಲಿ. ಒದಿ ಇಲ್ಲಿ ಒದಿ ಅತ್ ಹೋಗ್ಕನ ಬಕ್ಕ ಬರಗಾಲ. ಹಿಂಗ್ಯಾಕ? ನಮ್ಮ ಟ್ಯೂಷನ್ ಟೀಚರ್ ಬಂದಾಳ. ನಿಮ್ಮ ಟ್ಯೂಷನ್ ಟೀಚರ್ ಅದಾಳು? ಹಾಂ, ಒಂದು ಮಾತು ಹೇಳಿಲ್ಲ, ನಾನು ಅಲ್ಲಿ ಹೆಸರಿಸ್ತೀನಿ. ಹೇಳಿದ್ದೆ ಅಂದ್ರೆ ಬಿಡ್ತಿದ್ದೆ. ನಾ 14ನೇ ಮಮ್ಮಿ ಮಾಡ್ತಿದ್ದೆ. ಈಗ ಬಿಡ್ತೀನಿ, ಟ್ರೈ ಮಾಡ್ತಾನೆ, ಕಳ್ಸ.